ಪಶ್ಚಿಮ ಬಂಗಾಳದ ರಾಜಕೀಯ ಅಖಾಡದಲ್ಲಿ ಅಮಿತ್ ಶಾ ಬಿಟ್ಟ ಚಾರ್ಜ್ ಶೀಟ್ ಬಾಣ ಈಗ ಮಮತಾ ಬ್ಯಾನರ್ಜಿ ಸರ್ಕಾರಕ್ಕೆ ನಿದ್ದೆಗೆಡಿಸಿದೆ. ಕಳೆದ 15 ವರ್ಷಗಳ ಟಿಎಂಸಿ ಆಡಳಿತದ ಭ್ರಷ್ಟಾಚಾರ, ಕಾನೂನು ಸುವ್ಯವಸ್ಥೆ ಕುಸಿತ ಮತ್ತು ನುಸುಳುಕೋರರ ರಕ್ಷಣೆಯಂತೆ 14 ಸ್ಫೋಟಕ ಅಂಶಗಳನ್ನು ಎಳೆಯಾಗಿ ಬಿಚ್ಚಿಟ್ಟಿರ್ತಕ್ಕಂಥ ಶಾ ದೀದಿ ಕೋಟೆಗೆ ನೇರ ಸವಾಲು ಎಸೆದಿದ್ದಾರೆ. ಅದರಲ್ಲೂ ರಾಷ್ಟ್ರೀಯ ಭದ್ರತೆಗೆ ಧಕ್ಕೆ ತರುತ್ತಿರುವ ಅಕ್ರಮ ನುಸುಳುವಿಕೆ ವಿಚಾರವನ್ನೇ ಅಸ್ತ್ರವಾಗಿಸಿಕೊಂಡಿರತಕ್ಕಂಥ ಬಿಜೆಪಿ ಈ ಬಾರಿ ಬಂಗಾಳದಲ್ಲಿ ದೀದಿ ಆಡಳಿತಕ್ಕೆ ಮುಕ್ತಿ ಹಾಡಲು ಮಾಸ್ಟರ್ ಪ್ಲಾನ್ ಸಿದ್ಧಪಡಿಸಿದೆ. ಪಶ್ಚಿಮ ಬಂಗಾಳದಲ್ಲಿ ಚುನಾವಣಾ ಕಾವು ಗರಿಷ್ಠ ಮಟ್ಟಕ್ಕೇರುವ ಸಂದರ್ಭದಲ್ಲಿ ರಾಜಕೀಯ ಸಮರ ಇನ್ನಷ್ಟು ತೀವ್ರಗೊಂಡಿದೆ. ಮತದಾನದ ದಿನಾಂಕ ಹತ್ತಿರವಾಗ್ತಿದ್ದಂತೆ ಪಕ್ಷಗಳ ನಡುವಿನ ಆರೋಪ ಪ್ರತ್ಯಾರೋಪಗಳು ಉಗ್ರ ಸ್ವರೂಪ ಪಡೆದುಕೊಂಡಿವೆ. ಈ ಹಿನ್ನೆಲೆ ಕೇಂದ್ರ ಗೃಹ ಸಚಿವ ಅಮಿತ್ ಶಾ ಕೋಲ್ಕತ್ತಾಗೆ ಭೇಟಿ ನೀಡಿ ಆಡಳಿತಾರೂಢ ಆಲ್ ಇಂಡಿಯಾ ತೃಣಮೂಲ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ಭಾರೀ ರಾಜಕೀಯ ದಾಳಿ ನಡೆಸಿದ್ದಾರೆ. ಈ ವೇಳೆ ಅಭಿಯೋಗ್ಯ ಹೆಸರಿನ ಚಾರ್ಜ್ ಶೀಟ್ ಬಿಡುಗಡೆ ಮಾಡಿದ್ದಾರೆ. ಈ ದಾಖಲೆ ಚುನಾವಣಾ ಅಸ್ತ್ರವಾಗಿದ್ದು ಭಾರತೀಯ ಜನತಾ ಪಾರ್ಟಿ ಇದನ್ನು ವ್ಯಾಪಕವಾಗಿ ಪ್ರಚಾರ ಮಾಡೋಕೆ ಸಜ್ಜಾಗಿದೆ. ಹಾಗೂ ಮಹಿಳೆಯರ ವಿರುದ್ಧದ ಅಪರಾಧಗಳ ಬಗ್ಗೆ ಚಿಂತನೆ ಹೆಚ್ಚುತ್ತಿರುವ ಸಮಯದಲ್ಲೇ ಈ ವಿಷಯವನ್ನ ಭಾವನಾತ್ಮಕವಾಗಿ ಮತದಾರರ ಮುಂದೆ ತರುವ ಪ್ರಯತ್ನವನ್ನ ಬಿಜೆಪಿ ಮಾಡ್ತಿದೆ. ಟಿಎಂಸಿ ಮತ್ತೆ ಬಿಜೆಪಿ ಒಂದು ಕಾಲದ ಮೈತ್ರಿಕೂಟದ ಪಾರ್ಟಿಗಳು. ಒಂದೂರಲ್ಲಿ 1000 ಜನ ಇರ್ತಾರೆ. ಆ ಊರಲ್ಲಿ ಒಬ್ರಿಗೆ ಒಂದು 800 ಜನ ಓಟ್ ಆಗ್ತಿರ್ತಾರೆ, 200 ಜನ ಓಟ್ ಆಗ್ತಿರಲ್ಲ. ಚೆನ್ನಾಗಿರುತ್ತೆ. ಯಾವಾಗ 200 ಜನ ಇರೋ ಟೀಮ್ ಏನ್ ಮಾಡುತ್ತೆ, ಪಕ್ಕೂರಿಂದ 1000 ಜನ ಕರ್ಕ ಬರ್ತಾರೆ. ಅವ್ರನ್ನೂ ಅವ್ರ ಊರ್ ನಿವಾಸಿಗಳನ್ನ ಮಾಡಿ 1200 ಓಟ್ ತಗೊಂಡು ಗೆಲ್ತಾರೆ, 800 ಸೋಲ್ತಾರೆ. ಲೈಕ್ ಹಿಂಗೆ ಪಶ್ಚಿಮ ಬಂಗಾಳ, ಅಸ್ಸಾಂ ಆ ಭಾಗದಲ್ಲಿ ಅಸ್ಸಾಂ ವಲಸಿಗರ ಸಂಖ್ಯೆ ಜಾಸ್ತಿ, ಬಿಹಾರ ಬಾಂಗ್ಲಾ ವಲಸಿಗರ ಸಂಖ್ಯೆ ಜಾಸ್ತಿ. ಬಿಹಾರ, ಅಸ್ಸಾಮು, ವೆಸ್ಟ್ ಬೆಂಗಾಲ್, ಅದ್ರಲ್ಲಿ ವೆಸ್ಟ್ ಬೆಂಗಾಲ್ ಜಾಸ್ತಿ. ಸೊ ಹಾಗಾಗಿ SIR ಮೂಲಕ ಅವರೆಲ್ಲ ಕಿತ್ತು ಬಿಸಾಕಿ ಅವರೇನೋ ಆಡ್ತಾ ಇದ್ದಾರೆ. ಫಲಿತಾಂಶದ ಬಗ್ಗೆ ಒಂದಷ್ಟು ನಿರೀಕ್ಷೆಗಳು ಬೇರೆ ಬೇರೆ ತರ ಇದೆ, ಏನಾಗುತ್ತೆ ಅಂತ ನೋಡ್ಬೇಕು. ಮಮತಾ ಬ್ಯಾನರ್ಜಿ ಕಾಂಗ್ರೆಸ್ ಜೊತೆನೂ ಸೆಟ್ ಆಗಲ್ಲ, ಇವ್ರ ಜೊತೆ ಕಿತ್ತಾಡ್ತಾರೆ, ಕಮ್ಯುನಿಸ್ಟ್ ಜೊತೆ ಕಿತ್ತಾಡ್ತಾರೆ. ಅದೊಂಥರ ಲೇಡಿ, ಮೆಚ್ಚಬೇಕು ಮಮತಾ ಬ್ಯಾನರ್ಜಿ ಅವ್ರನ್ನ. ಸಮುದ್ರದ ಅಲೆಗಳ ನಡುವೆ ನಡೆದ ಆ ಒಂದು ಗುಪ್ತ ಕಾರ್ಯಾಚರಣೆ ಇಡೀ ವಿಶ್ವದ ಗಮನ ಸೆಳೆದಿದೆ. ಭಾರತೀಯ ನೌಕಾಪಡೆಯ ಚಾಣಾಕ್ಷ ನಡೆ ಮತ್ತು ಸಾಹಸಕ್ಕೆ ಸಿಕ್ಕ ಈ ಅಭೂತಪೂರ್ವ ಗೆಲುವು ಸಮುದ್ರ ಮಾರ್ಗದ ಭದ್ರತೆಯಲ್ಲಿ ಭಾರತದ ಶಕ್ತಿಯನ್ನ ಮರುಸ್ಥಾಪಿಸಿದೆ. ಪಶ್ಚಿಮ ಏಷ್ಯಾದಲ್ಲಿ ಉಗ್ರವಾಗುತ್ತಿರುವ ಇರಾನ್, ಹೆಚ್ಚಾಗ್ತಿರ್ತಕ್ಕಂಥ ಅಮೆರಿಕ ಸಂಘರ್ಷದ ನಡುವೆ ಜಾಗತಿಕ ಇಂಧನ ಮಾರುಕಟ್ಟೆ ತೀವ್ರ ಒತ್ತಡಕ್ಕೆ ಒಳಗಾಗಿದ್ದು ದೇಶಕ್ಕೆ ಒಂದು ಮಹತ್ವದ ಧೈರ್ಯಕರ ಸುದ್ದಿ ದೊರೆತಿದೆ. ಹಾರ್ಮುಜ್ನಲ್ಲಿ ಉದ್ವಿಗ್ನ ಪರಿಸ್ಥಿತಿ ಮುಂದುವರೆದಿದ್ರು ಭಾರತ ತನ್ನ ಇಂಧನ ಸಾಗಣೆ ಹಡಗುಗಳನ್ನ ಸುರಕ್ಷಿತವಾಗಿ ದಾಟಿಸುತ್ತಿರುವುದು ಗಮನಾರ್ಹವಾಗಿದೆ. ಒಂದು ದಿನದ ಹಿಂದೆಯಷ್ಟೇ ಜಗ್ ವಸಂತ್ ಎಂಬ LPG ಟ್ಯಾಂಕರ್ ಸುರಕ್ಷಿತವಾಗಿ ಭಾರತ ತಲುಪಿದ್ದು ಈ ಹಡಗು ಸುಮಾರು 42,000 ಮೆಟ್ರಿಕ್ ಟನ್ ಧ್ರುವೀಕೃತ ಪೆಟ್ರೋಲಿಯಂ ಅನಿಲವನ್ನ ಸಾಗಿಸುತ್ತಿದ್ದು ಗುಜರಾತ್ನ ಕಚ್ ಜಿಲ್ಲೆಯಲ್ಲಿರ್ತಕ್ಕಂಥ ಕಾಂಡ್ಲಾ ಬಂದರಿಗೆ ಆಗಮಿಸಿತ್ತು. ಇತ್ತೀಚಿನ ಮಾಹಿತಿಯ ಪ್ರಕಾರ ಪೆಟ್ರೋಲಿಯಂ ಉತ್ಪನ್ನಗಳನ್ನ ಹೊತ್ತೊಯ್ಯುತ್ತಿದ್ದ ಇನ್ನೂ 2 ಭಾರತೀಯ ಟ್ಯಾಂಕರ್ಗಳು ಹಾರ್ಮುಜ್ ಜಲಸಂಧಿಯನ್ನ ಯಶಸ್ವಿಯಾಗಿ ದಾಟುತ್ತಿವೆ. ಈ ಹಡಗುಗಳು ಭದ್ರತೆಗೆ ಭಾರತೀಯ ನೌಕಾಪಡೆಯ ಯುದ್ಧ ನೌಕೆಗಳನ್ನು ನಿಯೋಜಿಸಲಾಗಿದ್ದು ಯಾವುದೇ ಅಡ್ಡಿಪಡಿಗಳು ಎದುರಾದರೂ ತಕ್ಷಣ ಪ್ರತಿಕ್ರಿಯಿಸಲು ಸಿದ್ಧವಾಗಿವೆ. ಈ ಕ್ರಮ ಭಾರತ ತನ್ನ ಇಂಧನ ಸರಬರಾಜನ್ನ ಯಾವುದೇ ಸಂದರ್ಭದಲ್ಲೂ ಸ್ಥಿರವಾಗಿಡಲು ತೋರಿಸುತ್ತಿರುವ ತಂತ್ರಜ್ಞಾನದ ಸ್ಪಷ್ಟ ಉದಾಹರಣೆ ಅಲ್ಲ, ವಿಶ್ವಾಸ ಚೆನ್ನಾಗಿದೆ, ಆಗ ಬಿಡ್ತಾವ್ರೆ. ಏನಿಲ್ಲೇನ್ ರಾಜತಾಂತ್ರಿಕವಾಗಿ ಒಳ್ಳೆ ಸಂಬಂಧವನ್ನ ಹ್ಯಾಂಡಲ್ ಮಾಡ್ತಾವ್ರೆ ಕೇಂದ್ರ ಸರ್ಕಾರದವರು. ಅಂಡ್ ಅಜಿತ್ ದೋವಲ್, ಜೈಶಂಕರ್ ಈ ವಿಷಯದಲ್ಲಿ ಒಂದಷ್ಟು ಬುದ್ಧಿಯನ್ನ ಉಪಯೋಗಿಸ್ತಾ ಇದ್ದಾರೆ. ತಂತ್ರಜ್ಞಾನದ ಸ್ಪಷ್ಟ ಉದಾಹರಣೆಯಲ್ಲ, ಹಂಗಿದೆ. ಬಟ್ ಗುಡ್, ಯಾರು ಹೆಂಗಾರ ಕಿತ್ತಾಡ್ಕೊಳ್ಳಿ, ನಮ್ ಬರ್ಲಿ ಅಂತ ನಾವು ಸ್ವಲ್ಪ ಸೇಫ್ ಆಗಿ ಆಟ ಆಡ್ತಿದೀವಿ, ಸೇಫ್ ಗೇಮ್. ನಮ್ಮ ಈ ನೌಕಾಪಡೆಗಳು ಹೋಗ್ಬಿಟ್ಟು ಏನು ಅಲ್ಲಿ ಹಾರ್ಮುಜ್ ಹೋಗಿ ಕರ್ಕೊಬರಕ್ ಆಗ್ತಿಲ್ಲ. ಅವ್ರು ಅಲ್ಲಿಂದ ಕಳ್ಸಿಕೊಡ್ತಾವ್ರೆ, ನಮ್ಮವ್ರು ಕ್ಯಾಚ್ ಹಾಕೊಂಡು ನಮ್ಮ ಬಾರ್ಡರ್ ಕರ್ಕೊಂಡು ಬರ್ತಾವ್ರೆ. ಬಟ್ ಒಳ್ಳೆ ರಾಜತಾಂತ್ರಿಕ ನಡೆಯನ್ನ ನಮ್ಮ ಸೆಂಟ್ರಲ್ ಗವರ್ಮೆಂಟ್ ಅನುಸರಿಸಿದರೆ ಅಪ್ರಿಶಿಯೇಟ್ ಮಾಡಬೇಕು. ಪಹಲ್ಗಾಮ್ನಲ್ಲಿ ನಡೆದ ಭಯೋತ್ಪಾದನಾ ದಾಳಿಯ ಬಳಿಕ ಭಾರತ ಪಾಕಿಸ್ತಾನದ ಉಗ್ರ ನೆಲೆಗಳ ಮೇಲೆ ಆಪರೇಷನ್ ಸಿಂಧೂರ್ ಕಾರ್ಯಾಚರಣೆ ನಡೆಸಿತ್ತು. ಆದ್ರೆ ಪಾಕಿಸ್ತಾನ ನಮ್ಮ ದೇಶದಲ್ಲಿ ಯಾವುದೇ ಉಗ್ರರಿಗೆ ನೆಲೆ ಕಲ್ಪಿಸಿಲ್ಲ ಅಂತ ಹೇಳಿಕೊಂಡಿತ್ತು. ಭಾರತ ಕಾರ್ಯಾಚರಣೆಯಿಂದ ಕಂಗೆಟ್ಟಿದ್ದ ಪಾಕ್ ಕದನ ವಿರಾಮಕ್ಕೆ ಮನವಿ ಮಾಡಿತ್ತು. ಆದ್ರೆ ಇನ್ನೂ ಬುದ್ಧಿ ಕಲಿತಂತೆ ಕಾಣಿಸಿಲ್ಲ ಪಾಕಿಸ್ತಾನ. ಯಾಕೆಂದ್ರೆ US ಕಾಂಗ್ರೆಸ್ ಸಂಶೋಧನಾ ಸೇವೆಯ ಹೊಸ ವರದಿಯು ಪಾಕಿಸ್ತಾನವು ಭಯೋತ್ಪಾದಕ ಗುಂಪುಗಳಿಗೆ ನಿರಂತರವಾಗಿ ಆಶ್ರಯ ನೀಡ್ತಿದೆ ಅಂತ ಘೋಷಿಸಿದೆ. ವಿಶೇಷವಾಗಿ ಜಮ್ಮು ಮತ್ತು ಕಾಶ್ಮೀರದ ಕೇಂದ್ರಾಡಳಿತ ಪ್ರದೇಶದ ಮೇಲೆ ದೀರ್ಘಕಾಲದಿಂದ ಕಣ್ಣು ನೆಟ್ಟಿರತಕ್ಕಂಥ ಉಗ್ರರ ಗುಂಪುಗಳು ಪಾಕಿಸ್ತಾನದ ನೆಲದಿಂದ ಕಾರ್ಯನಿರ್ವಹಿಸುವುದನ್ನು ಮುಂದುವರಿಸಿವೆ ಅಂತ ಎಚ್ಚರಿಕೆ ನೀಡಿದೆ. ದಕ್ಷಿಣ ಏಷ್ಯಾ ತಜ್ಞ ಕೆ ಆಲಾನ್ ಕ್ರೋನ್ ಸ್ಪಾಟ್ಸ್ ಸಿದ್ಧಪಡಿಸಿದ CRS ವರದಿಯು ಪಾಕಿಸ್ತಾನವನ್ನ ಬಲಿಪಶು ದೇಶ ಅಂತ ಚಿತ್ರಿಸಿದೆ. ಭಾರತವನ್ನ ದೀರ್ಘಕಾಲದಿಂದ ಗುರಿಯಾಗಿಸಿಕೊಂಡಿರತಕ್ಕಂಥ ಭಯೋತ್ಪಾದಕ ಜಾಲಗಳನ್ನ ಹೊಂದಿದೆ ಎಂಬುದಾಗಿ ಉಲ್ಲೇಖಿಸಿದೆ. ಜನಕ್ಕೆ ನಾನು ಈಗ ಓದಿದ್ದು ಹೆಚ್ಚು ಕಮ್ಮಿ ಎಷ್ಟೋ ಜನಕ್ಕೆ ಅರ್ಥ ಆಗಲ್ಲ, ಏನೋ ಎತ್ತ ಅನ್ಸೊಂದು ಕೇಳಿಸ್ಕೊತಾರೆ. ಇವೆಲ್ಲ ನೋಡ್ಬೇಕು ಅಂತಂದ್ರೆ ಈ ದುರಂದರ್ 1, ಈ ರಿವೆಂಜು, ಈ ಉರಿ ಎಲ್ಲ ಮೂವಿ ನೋಡ್ಕೊ ಬರ್ಬೇಕು. ಆ ಮೂವಿಲಿ ನಿಮ್ಗೆಲ್ಲ ಈಸಿಯಾಗಿ ಅರ್ಥ ಆಗಂಗಿರುತ್ತೆ. ಅವರು ಸಿನಿಮಾ ಮಾಡೋರ ಕತೆನೋ ಒಂದಷ್ಟು ಸತ್ಯ, ಬೆಂಕಿ ಇಲ್ಲದೆ ಹೊಗೆ ಆಡಲ್ಲ, ಎಲ್ಲ ಬರೀ ಸುಳ್ಳು ಹೇಳಿರಲ್ಲ, ಒಂದಷ್ಟು ಸತ್ಯ ಒಂದಷ್ಟು ಸುಳ್ಳು ಇದ್ದೇ ಇರುತ್ತೆ. ಸೊ ಹಾಗಾಗಿ ಈ ಕಡೆ ಸುದ್ದಿ ಅರ್ಥ ಆಗ್ಬೇಕು ಅಂದ್ರೆ ನೋಡ್ಬೋದು.
ನೀವು ಸಣ್ಣ ಆಗ್ಬೇಕಲ್ವಾ, ಅದು ಒಂದು ಉತ್ತಮ ಆಹಾರದಿಂದ ಸಣ್ಣ ಆಗ್ಬೇಕಲ್ವಾ. ಪ್ರತಿದಿನ ನಮ್ಮ ಜೀನಿ ಸ್ಲಿಮ್ ನ ಯೂಸ್ ಮಾಡಿ ಯಾವುದೇ ಸೈಡ್ ಎಫೆಕ್ಟ್ ಇಲ್ದಂಗೆ ನೀವು ಸಣ್ಣ ಆಗ್ತೀರಾ.